ಕಾಂಗ್ರೆಸ್ ಗ್ಯಾರಂಟಿ ತಂದ ಮೇಲೆ ಅನುದಾನಗಳು ಕಡಿಮೆ ಆಯಿತು ಅನ್ನೋಂತ ಯಾರು ಯಾವ್ದು ಕಡಿಮೆ ಆಗಿದೆ ನೋಡಿ ಕೇಳಿಪ್ಪ. ಬಜೆಟ್ನಲ್ಲಿ 1,20,000 ಕೋಟಿ ರೂಪಾಯಿ ಅನುದಾನವನ್ನ ಡೆವಲಪ್ಮೆಂಟ್ ವರ್ಕ್ಸ್ಗೆ ಇಟ್ಟಿದ್ದೀವಿ. ಎಷ್ಟು? ಅವ್ರಿಗಿಂತ ಜಾಸ್ತಿನ ಕಡಿಮೆನೋ? ನೀವು ಬಿಜೆಪಿ ಅವ್ರು ಹೇಳಿದ್ರೆ ಕೇಳ್ಕೊಂಡು ನನ್ಗೆ ಪ್ರಶ್ನೆ ಮಾಡಿದ್ರೆ ಅಲ್ಲಪ್ಪ, ನೀವು ಅಂಕಿ ಅಂಶಗಳ ಮೂಲಕ ನೋಡಿ. ಅವ್ರ ಕಾಲದಲ್ಲಿ ಎಷ್ಟು ಇಟ್ಟಿದ್ರು ಡೆವಲಪ್ಮೆಂಟ್ ವರ್ಕ್ಸ್, ನಮ್ಮ ಕಾಲದಲ್ಲಿ ಎಷ್ಟು? ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇರೋಂಥದ್ದು ದುಡ್ಡಿಲ್ಲ, ನಾವು ಕಾನ್ಫರೆನ್ಸ್ಗೆ ಹೋಗಲ್ಲ ಅಂತ ನೋಡ್ರಿ. ಮಾಧ್ಯಮಗಳು ಮುಂದೆ ಮಾತಾಡಿದ್ದಾರೆ. ಅದಂತಂದ್ರೆ ಅಭಿವೃದ್ಧಿ ಕೆಲಸಗಳು ಸ್ಪೆಷಲ್ ಗ್ರಾಂಟ್ಸ್ ಕೇಳಿದ್ರೆ ಸ್ಪೆಷಲ್ ಗ್ರಾಂಟ್ಸ್ ಕೇಳೋದು ಅವರು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಲಲ್ಲ. 10 ಕೋಟಿನೂ ಕೊಡ್ತಾ ಇಲ್ಲ ಅಂತ ಯಾರು ಹೇಳಿದವರು? ಹೂ ಟೋಲ್ಡ್ ಯು? ವಿಜಯನಗರ ಜಿಲ್ಲೆ ರಾಜು ಕಾಗೇನೋ ಅಳ್ತಾನೆ ಹೇಳಿದ್ದಾರೆ. ಈಗ ಅವ್ರ ಕಾರ್ಯ ಕೊಟ್ಟಿಲ್ವ ಅವ್ರಿಗೆ ದುಡ್ಡು? ಅವ್ರನ್ನ ನೋಡಪ್ಪ, ಯಾವಾಗಲೂ ಬಜೆಟ್ನಲ್ಲಿ ಇದಕ್ಕೆ ಬಜೆಟ್ ಮಂಡಿಸುವಾಗ ದುಡ್ಡು ಕೊಟ್ಟಿರ್ತೀವಿ. ನೀರಾವರಿಗೆ ಇಷ್ಟು, PWDಗೆ ಇಷ್ಟು, ರೂರಲ್ ಡೆವಲಪ್ಮೆಂಟ್ಗೆ ಇಷ್ಟು, ಕುಡಿಯೋ ನೀರಿಗೆ ಇಷ್ಟು, ವಿದ್ಯುತ್ಗೆ ಇಷ್ಟು ಅಂತ ಕೊಟ್ಬಿಟ್ಟಿರ್ತೀವಿ. ಅದ್ರ ಮೇಲೆ ಕೇಳೋದು ಇವರು. ಡಿಡ್ ಯು ಫಾಲೋ ಮೀ? ಸ್ಪೆಷಲ್ ಗ್ರಾಂಟ್ಸ್ ಅಂದ್ರೆ ಏನು? ಬಜೆಟ್ನಲ್ಲಿ ಇರೋದಲ್ಲ, ಬಜೆಟ್ ಬಿಟ್ಟು ಕೇಳೋದು. ಸೊ ಅದನ್ನ ಕೊಟ್ಟಿದ್ದೀವಿ. ಅವ್ರು ಕೇಳಿದಷ್ಟು ಕೊಡಕ್ಕಾಗದೇ ಇರ್ಬೋದು, ಕೊಟ್ಟಿದ್ದೀವಿ. ಸುಮ್ಮನೆ ಅವ್ರು ಹೇಳ್ತಾರೆ ಹಾಗಾದ್ರೆ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ರು 3 ವರ್ಷ 10 ತಿಂಗಳು, ಏನೇನು ಮಾಡಿದ್ದಾರೆ ಹೇಳಿ ನೋಡೋಣ. 2018ರಲ್ಲಿ 600 ಭರವಸೆಗಳು ಕೊಟ್ಟಿದ್ರು. ಎಷ್ಟು ಭರವಸೆಗಳು ಈಡೇರಿಸಿದ್ದಾರೆ? ಅಶೋಕ ವಾಸ್ ಎ ವೆರಿ ಇಂಪಾರ್ಟೆಂಟ್ ಮಿನಿಸ್ಟರ್ ಅಲ್ಲ? ರೆವಿನ್ಯೂ ಖಾತೆ ತಗೊಂಡಿದ್ರಲ್ಲ, ಎಷ್ಟು ಭರವಸೆಗಳನ್ನ ಈಡೇರಿಸಿದ್ದಾರೆ. 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀವಿ ಅಂದ್ರು, ಮಾಡಿದ್ರ? ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೀವಿ ಅಂದ್ರು, ಮಾಡಿದ್ರ? ಹೇಳಿ ನೀವೇ. 1 ಲಕ್ಷದವರೆಗೆ 2018 ಮ್ಯಾನಿಫೆಸ್ಟೋನ ಓದಿ ನೀವು ಸ್ವಲ್ಪ. ಅದರಲ್ಲಿ ಎಷ್ಟಾಗಿದೆ? ನಾಟ್ ಈವನ್ 10% ಆಫ್ ದೆಮ್. ಬಿಜೆಪಿಯವರು ರಾಜಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.